ನಮಸ್ಕಾರ ಸ್ನೇಹಿತರೆ, ಅಮೇಜಿಂಗ್ ಫ್ಯಾಕ್ಟ್ಸ್ ಆಫ್ ವರ್ಲ್ಡ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಂದು ನಾವು ಪ್ರವಾಸಿಸಲು ಹೋಗುವ ದೇಶ ಯುರೋಪ್ನ ಹೃದಯ ಭಾಗದಲ್ಲಿ ಫ್ರಾನ್ಸ್, ಜರ್ಮನಿ ಮತ್ತು ನೆದರ್ಲ್ಯಾಂಡ್ ನಡುವೆ ಸುಮ್ಮನೆ ಕುಳಿತಿರುವ ಒಂದು ಸಣ್ಣ ದೇಶ. ಆದರೆ ಇದು ಒಂದು ಅದ್ಭುತ ದೇಶ, ಅದುವೇ ಬೆಲ್ಜಿಯಂ. ಬೆಲ್ಜಿಯಂ ದೇಶದ ಕೆಲವು ಬೆರಗುಗೊಳಿಸುವ ನಿಜವಾಗಿಯೂ ಆಶ್ಚರ್ಯಕರ ಸಂಗತಿಗಳನ್ನು ಇಂದು ನಾವು ತಿಳಿದುಕೊಳ್ಳೋಣ. ಫ್ಯಾಕ್ಟ್ ನಂಬರ್ 1, ವಿಶ್ವದ ಚಾಕ್ಲೇಟ್ ರಾಜಧಾನಿ. ಬೆಲ್ಜಿಯಂ ವಿಶ್ವದ ಚಾಕ್ಲೇಟ್ ರಾಜಧಾನಿಯಾಗಿದೆ. ವರ್ಷಕ್ಕೆ ಸುಮಾರು 7,20,000 ಟನ್ಗಳಷ್ಟು ಚಾಕ್ಲೇಟ್ಗಳನ್ನು ತಯಾರಿಸುತ್ತದೆ. ಪ್ರಪಂಚದಲ್ಲಿ ಅತಿ ಹೆಚ್ಚು ಚಾಕ್ಲೇಟಿಯರ್ ಅಂಗಡಿಗಳು ಇಲ್ಲಿವೆ. ಬರ್ಸೆಲ್ಸ್ ವಿಮಾನ ನಿಲ್ದಾಣವೇ ವಿಶ್ವದ ಅತಿದೊಡ್ಡ ಚಾಕ್ಲೇಟ್ ಅಂಗಡಿಯಾಗಿದೆ. ಪ್ರತಿಯೊಬ್ಬ ಬೆಲ್ಜಿಯನ್ ಪ್ರಜೆಯು ವರ್ಷಕ್ಕೆ ಸರಾಸರಿ 8 kg ಚಾಕ್ಲೇಟ್ ತಿನ್ನುತ್ತಾನೆ ಎಂಬುದು ಸಹ ಇಲ್ಲಿ ಸತ್ಯ. ಫ್ಯಾಕ್ಟ್ ನಂಬರ್ 2, ವ್ಯಾಫಲ್ಗಳಲ್ಲಿ 2 ರಾಜಕುಮಾರರು. ಚಾಕ್ಲೇಟ್ ನಂತರ ಬೆಲ್ಜಿಯಮನ್ನು ಪ್ರಸಿದ್ಧ ಆಹಾರ ವ್ಯಾಫಲ್ಸ್. ಆದರೆ ಇಲ್ಲಿ 2 ವಿಭಿನ್ನ ರೀತಿಯ ವ್ಯಾಫಲ್ಗಳಿವೆ. ಒಂದು ಬರ್ಸೆಲ್ಸ್ ವ್ಯಾಫಲ್, ಹಗುರವಾದ ಮತ್ತು ಆಯತಾಕಾರದ, ಸಾಮಾನ್ಯವಾಗಿ ಸ್ಟ್ರಾಬೆರಿ ಅಥವಾ ಚಾಕ್ಲೇಟ್ನೊಂದಿಗೆ ಮೇಲೆ ಇಡಲಾಗುತ್ತದೆ. ಇನ್ನೊಂದು ಲೀಸ್ ವ್ಯಾಫಲ್, ದಪ್ಪ ಮತ್ತು ಸಿಹಿಯಾಗಿ ಇಂಗಾಲದ ಸಕ್ಕರೆಯಿಂದ ತಯಾರಿಸಿದ್ದು, ಅದರಲ್ಲೇ ತಿನ್ನಲು ಯೋಗ್ಯ. ಫ್ಯಾಕ್ಟ್ ನಂಬರ್ 3 ಭಾಷೆಗಳ ದೇಶ. ಬೆಲ್ಜಿಯಂ ಜನದಟ್ಟಣೆಯಾಗಿ 3 ಪ್ರಮುಖ ಭಾಷೆಗಳನ್ನು ಮಾತನಾಡುವ ದೇಶವಾಗಿದೆ. ಫ್ಲೆಮಿಶ್ ಪ್ರದೇಶದಲ್ಲಿ ಡಚ್ ಭಾಷೆ, ವ್ಯಾಲೋನಿಯಾ ಪ್ರದೇಶದಲ್ಲಿ ಫ್ರೆಂಚ್ ಭಾಷೆ ಮತ್ತು ಪೂರ್ವದಲ್ಲಿ ಒಂದು ಸಣ್ಣ ಜರ್ಮನ್ ಭಾಷಿಕ ಪ್ರದೇಶವೂ ಸಹ ಇದೆ. ಬರ್ಸೆಲ್ಸ್ ದ್ವಿಭಾಷಿಕ ನಗರ, ಆದ್ದರಿಂದ ಬೆಲ್ಜಿಯಂನ ಜನತೆಯು ಸಹಜವಾಗಿಯೇ ಬಹುಭಾಷಿಕ ಪ್ರತಿಭೆಗಳನ್ನು ಹೊಂದಿದ್ದಾರೆ. ಫ್ಯಾಕ್ಟ್ ನಂಬರ್ 4, ವಿಶ್ವದ ಅತ್ಯಂತ ಸುಂದರವಾದ ಚೌಕ. ಗ್ರ್ಯಾಂಡ್ ಪ್ಲೇಸ್. ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾದ ಈ ಚೌಕವನ್ನು ವಿಶ್ವದ ಅತ್ಯಂತ ಸುಂದರವಾದ ಚೌಕ ಎಂದು ಕರೆಯಲಾಗುತ್ತದೆ. 17ನೇ ಶತಮಾನದ ಗಿಡಹಾಲ್ಗಳು, ಟೌನ್ ಹಾಲ್ ಮತ್ತು ರಾಜಭವನವು ಈ ಚೌಕವನ್ನು ಬಂಗಾರದ ಪೆಟ್ಟಿಗೆಯಂತೆ ಮಾಡಿವೆ. ರಾತ್ರಿಯಲ್ಲಿ ಬೆಳಕು ಹೊಳೆಯುವಾಗ ನೋಡಿದರೆ ನಿಜವಾಗಿಯೂ ನಿಮ್ಮ ಕಣ್ಮನ ದಣಿಯುವುದು. ಫ್ಯಾಕ್ಟ್ ನಂಬರ್ 5, ಕಾಮಿಕ್ಸ್ ಸಾಮ್ರಾಜ್ಯ. ಟಿಟ್ಯೂನ್ಸ್ ಮತ್ತು ಸ್ಮರ್ಫ್ಸ್ ಈ ಪಾತ್ರಗಳು ಯಾರಿಗೂ ಸಹ ಗೊತ್ತಿಲ್ಲ. ಈ ಪ್ರೀತಿಯ ಪಾತ್ರಗಳು ಬೆಲ್ಜಿಯಂನಿಂದಲೇ ಬಂದಿವೆ. ಬೆಲ್ಜಿಯಂ ಕಾಮಿಕ್ಸ್ ಕಲೆಗೆ ಪ್ರಸಿದ್ಧವಾಗಿದೆ. ಬರ್ಸೆಲ್ಸ್ನಲ್ಲಿ ಕಾಮಿಕ್ಸ್ ರೋಡ್ ಇದೆ. ಅಲ್ಲಿ ದೊಡ್ಡ ದೊಡ್ಡ ಗೋಡೆಗಳ ಮೇಲೆ ಚಿತ್ರಗಳನ್ನು ಸಹ ನೀವು ನೋಡಬಹುದು. ಇದು ಜಗತ್ತಿನ 2ನೇ ಅತಿದೊಡ್ಡ ಕಾಮಿಕ್ಸ್ ಉತ್ಪಾದಕ ದೇಶವಾಗಿದೆ. ಹಾಗಾದರೆ ಜಗತ್ತಿನ ಮೊದಲನೇ ಅತಿದೊಡ್ಡ ಕಾಮಿಕ್ಸ್ ಉತ್ಪಾದಕ ದೇಶ ಯಾವುದೆಂದು ಕಾಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ. ಫ್ಯಾಕ್ಟ್ ನಂಬರ್ 6, ಅತಿ ಹೆಚ್ಚು ಕೋಟೆಗಳ ದೇಶ. ಚದರ ಕಿಲೋಮೀಟರ್ಗೆ ಬೆಲ್ಜಿಯಂನಲ್ಲಿ ವಿಶ್ವದ ಅತಿ ಹೆಚ್ಚು ಕೋಟೆಗಳಿವೆ. ಪ್ರತಿ ಸುತ್ತಮುತ್ತ ಮಧ್ಯಯುಗದ ಕಾಲಕ್ಕೆ ನಮ್ಮನ್ನು ಕೊಂಡೊಯ್ಯುವ ಒಂದು ಭವ್ಯವಾದ ಕೋಟೆ ನಿಮಗೆ ಸಿಗಬಹುದು. ಇಡೀ ದೇಶದಲ್ಲಿ ಸುಮಾರು 3,000ಕ್ಕೂ ಹೆಚ್ಚು ಕೋಟೆಗಳಿವೆ ಮತ್ತು ಪತ್ತರಗಳಿವೆ ಎಂದು ಅಂದಾಜು ಮಾಡಲಾಗಿದೆ. ಫ್ಯಾಕ್ಟ್ ನಂಬರ್ 7, ಮಡಿಕೆ ಮೂತ್ರದ ವಿಗ್ರಹ. ಈಗ ಬೆಲ್ಜಿಯಂನ ಅತ್ಯಂತ ವಿಚಿತ್ರ ಮತ್ತು ಪ್ರಸಿದ್ಧ ಪ್ರತಿಮೆಯ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಬರ್ಸೆಲ್ಸ್ನಲ್ಲಿ ಮನೆಕೆನಿಸ್ ಪೀಸ್ ಎಂಬ 61 ಸೆಂಟಿಮೀಟರ್ ಎತ್ತರದ ಒಂದು ಕುರುಡು ಮಗುವಿನ ಪ್ರತಿಮೆ ಇದೆ. ಸುಮಾರು 400 ವರ್ಷಗಳ ಹಿಂದೆಯೇ ಇದನ್ನು ಮಾಡಲಾಗಿದೆ. ಈ ಪ್ರತಿಮೆಯ ರಹಸ್ಯವಾದ ಇತಿಹಾಸ ಹಲವಾರು ಕಥೆಗಳನ್ನು ಹೊಂದಿದೆ. ಆಕರ್ಷಕವಾದ ವಿಷಯವೆಂದರೆ ವಿಶೇಷ ಸಂದರ್ಭಗಳಲ್ಲಿ ಈ ಪ್ರತಿಮೆಗೆ ವಿವಿಧ ವೇಷಭೂಷಣಗಳನ್ನು ತೊಡಿಸಲಾಗುತ್ತದೆ. ಇದರ ವಸ್ತ್ರ ಸಂಗ್ರಹ ಸುಮಾರು 1,000ಕ್ಕೂ ಹೆಚ್ಚು ವೇಷಭೂಷಣಗಳಿವೆ. ಫ್ಯಾಕ್ಟ್ ನಂಬರ್ 8, ಯುರೋಪಿಯನ್ ಒಕ್ಕೂಟದ ಹೃದಯ. ಬೆಲ್ಜಿಯಂ ಭೌಗೋಳಿಕವಾಗಿ ಮಾತ್ರವಲ್ಲದೆ ರಾಜಕೀಯವಾಗಿಯೂ ಯುರೋಪಿನ ಹೃದಯ ಭಾಗದಲ್ಲಿದೆ. ಬರ್ಸೆಲ್ಸ್ ನಗರವು ಯುರೋಪಿಯನ್ ಒಕ್ಕೂಟದ ಅನಧಿಕೃತ ರಾಜಧಾನಿಯಾಗಿದೆ. ಇಲ್ಲಿ ಯುರೋಪಿಯನ್ ಯೂನಿಯನ್ನ ಪ್ರಮುಖ ಸಂಸ್ಥೆಗಳ ಮುಖ್ಯ ಕಚೇರಿಗಳು ಸಹ ಇಲ್ಲೇ ಇವೆ. ಬಹಳಷ್ಟು ಮುಖ್ಯವಾದ ನಿರ್ಧಾರಗಳು ಇಲ್ಲಿಯೇ ನಡೆಯುತ್ತಿವೆ.
ಫ್ಯಾಕ್ಟ್ ನಂಬರ್ 9, ಅತಿ ಉದ್ದದ ಟ್ರಾಮ್ ಲೈನ್. ಬೆಲ್ಜಿಯಂನಲ್ಲಿ ವಿಶ್ವದ ಅತಿ ಉದ್ದದ ಟ್ರಾಮ್ ಲೈನ್ ಇದೆ. ಇದು ಕಸ್ಟ್ ಟ್ರಾಮ್. ಇದು ಬೆಲ್ಜಿಯಂನ ಕರಾವಳಿ ಉದ್ದಕ್ಕೂ ಫ್ರಾನ್ಸ್ ಗಡಿಯಿಂದ ನೆದರ್ಲ್ಯಾಂಡ್ಸ್ ಗಡಿಯವರೆಗೆ ಸುಮಾರು 67 ಕಿಲೋಮೀಟರ್ಗಳಷ್ಟು ಉದ್ದ ಇದೆ. ಸಮುದ್ರದ ನೋಟವನ್ನು ಆಸ್ವಾದಿಸುತ್ತಾ ಪ್ರಯಾಣಿಸಲು ಇದು ಒಂದು ಅದ್ಭುತ ಮಾರ್ಗವಾಗಿದೆ. ಫ್ಯಾಕ್ಟ್ ನಂಬರ್ 10, ರೆವೆಲ್ ಭೋಜನದ ವ್ಯವಸ್ಥೆ ಮತ್ತು ಅತ್ಯುತ್ತಮ ಬಿಯರ್. ಕೊನೆಯದಾಗಿ ಬೆಲ್ಜಿಯಂ ಬಗ್ಗೆ 2 ವಿಶೇಷಗಳು ಇವೆ. ಮೊದಲನೆಯದು, ಬೆಲ್ಜಿಯಂ ಬಿಯರ್ ವಿಶ್ವ ಪ್ರಸಿದ್ಧವಾಗಿದೆ. ಇಲ್ಲಿ 1500ಕ್ಕೂ ಹೆಚ್ಚು ವಿವಿಧ ಬಿಯರ್ಗಳಿವೆ. ಟ್ರಾಪಿಸ್ ಬಿಯರ್ ಎಂಬ ವಿಶೇಷ ಬಗೆಯ ಬಿಯರ್ ಕೆಲವು ಸನ್ಯಾಸಿ ಮಠಗಳಲ್ಲಿ ಮಾತ್ರ ತಯಾರಾಗುತ್ತದೆ. ಎರಡನೆಯದು ಫ್ರೆಂಚ್ ಫ್ರೈಸ್. ನಿಜವಾಗಿಯೂ ಬೆಲ್ಜಿಯನ್ನದ್ದು ಎಂದರೆ ಅನೇಕರು ನಂಬುತ್ತಾರಾ? ಇಲ್ಲಿ ಅವುಗಳನ್ನು ಫ್ರೈಡ್ಸ್ ಎಂದು ಕರೆಯಲಾಗುತ್ತದೆ ಮತ್ತು ಮಯೋನೈಸ್ ಅಥವಾ ಇತರೆ ಸಾಸ್ಗಳೊಂದಿಗೆ ತಿನ್ನಲಾಗುತ್ತದೆ. ಇದೊಂದು ರೀತಿಯ ರೆವೆಲ್ ಭೋಜನದ ವ್ಯವಸ್ಥೆ ಆಗಿದೆ. ನೋಡಿದ್ರಲ್ಲ ಸ್ನೇಹಿತರೆ, ಬೆಲ್ಜಿಯಂ ಬಗ್ಗೆ 10 ಅದ್ಭುತ ಸತ್ಯಗಳು. ಚಾಕ್ಲೇಟ್ನಿಂದ ಹಿಡಿದು ಕೋಟೆಗಳವರೆಗೆ, ಇತಿಹಾಸದಿಂದ ಹಿಡಿದು ಆಹಾರದವರೆಗೆ ಈ ಸಣ್ಣ ದೇಶ ನಿಜವಾಗಿಯೂ ದೊಡ್ಡ ಆಶ್ಚರ್ಯಗಳನ್ನು ಹೊಂದಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡಿ. ಧನ್ಯವಾದಗಳು.